Welcome to Codes Financial Accounting 5 5th semester. Myself Sridevi, lecturer in Commercial Practice. Today's session is Unit 2 Consignment Accounts Session 17. Table of Content Problem on Invoice Price Method. Learning objectives. That means the objectives of this session to analyze and execute the consignment accounts on invoice price method and to execute the accounting procedure of consignment business activity. Invoice price method. So in the consignment there are two methods. One is the cost price method and the second one is the invoice price method. So in the previous classes we have learnt about the cost price method and also we have solved some of the problems relating to the cost price method. So in this session let us learn about the invoice price method. So whenever the consigner consigns or sends goods to his agent consignee, she may be sending at a cost price, and in that case consignee he will come to know the profits earned by the consigner. So in that case, therefore, if the consigner does not want to reveal the real profits earned by him, so in that case he may invoices them and send it at a cost higher than the at a price higher than the cost price. So such a price is known as the invoice price. So ಇಲ್ಲಿ ಕನ್ಸೈನ್ಮೆಂಟ್ ನಲ್ಲಿ ಎರಡು ಟೈಪ್ ಮೆಥಡ್ಸ್ ಇದೆ. ಸೊ ಒಂದು ಕಾಸ್ಟ್ ಪ್ರೈಸ್ ಮತ್ತೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಸ್ ನಲ್ಲಿ ನಾವು ಕಾಸ್ಟ್ ಪ್ರೈಸ್ ಮೆಥಡ್ ಏನಂತ ತಿಳ್ಕೊಂಡಿದೀವಿ ಮತ್ತೆ ಅದರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಈ ಸೆಷನ್ ನಲ್ಲಿ ನಾವು ಇನ್ವಾಯ್ಸ್ ಪ್ರೈಸ್ ನ ತಿಳ್ಕೊಳ್ಳೋಣ ಮತ್ತೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಂದ ತಕ್ಷಣ ಕನ್ಸೈನರು ಕಾಮನ್ಲಿ ಕನ್ಸೈನ್ ಮಾಡಬೇಕಾದ್ರೆ ಅಂದ್ರೆ ಗೂಡ್ಸ್ ಅನ್ನ ಸೆಂಡ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಕಳ್ಸಿಕೊಡ್ತಾ ಇದ್ದ. ಸೊ ಕಾಸ್ಟ್ ಪ್ರೈಸ್ ಮೇಲೆ ಕಳ್ಸಿಕೊಟ್ಟಾಗ ಕನ್ಸೈನಿಗೆ ಕನ್ಸೈನರ್ ಅರ್ನ್ ಮಾಡ್ತಾ ಇರೋಂಥ ಪ್ರಾಫಿಟ್ ಏನ್ ಅಂತೇಳಿ ಗೊತ್ತಾಗ್ತಾ ಇತ್ತು. ಸೊ ಅದಕ್ಕಾಗಿ ಕನ್ಸೈನರ್ ಏನ್ ಮಾಡ್ತಾನೆ, ಸೊ ಕನ್ಸೈನಿಗೆ ಗೊತ್ತಾಗಬಾರ್ದು ಪ್ರಾಫಿಟ್ಸ್ ಅಂತ ಹೇಳಿದನು. ಸೊ ಏನ್ ಮಾಡ್ತಾನೆ, ಸೊ ಗೂಡ್ಸ್ ಅನ್ನ ಇನ್ವಾಯ್ಸ್ ಮಾಡಿ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಬೆಲೆಗೆ ಕಳ್ಸಿಕೊಡ್ತಾನೆ. ಸೊ ಜಾಸ್ತಿ ಬೆಲೆಗೆ ಕಳ್ಸಿಕೊಳ್ಳುವುದನ್ನು ನಾವು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಬೆಲೆಗೆ ಅವನು ಇನ್ವಾಯ್ಸ್ ಮಾಡಿ ಅದನ್ನ ಕಳಿಸ್ಕೊಡುವುದನ್ನ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಂತ ಹೇಳಿ ಹೇಳ್ತೇವೆ ನಾವು. ಲೋಡಿಂಗ್ ಆನ್ ಕಾಸ್ಟ್ ಪ್ರೈಸ್. So here the loading means the excess amount charged over and above the cost price is called loading. That means the difference between the invoice price and that of the cost price is known as the loading. So in that case, so if we are considering the loading, so there the entries in the consignment are. So in the debit side to consignment stock, that is the opening stock, it should contain cost price plus loading. And for the goods sent on consignment, to goods sent on consignment debit side, cost price plus loading. And for the goods returned by the consignee, credit side, by goods sent on consignment returns, cost price plus loading. And for the unsold stock remaining in the godown of the consignee, in that case by consignment stock, closing stock, cost price plus loading. ಸೊ ಇಲ್ಲಿ ಲೋಡಿಂಗ್ ಅಂದ್ರೆ ಏನರ್ಥ? ಸೊ ಲೋಡಿಂಗ್ ಆನ್ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಲೋಡಿಂಗ್ ಅಂದ್ರೆ ಏನು, ಎಕ್ಸೆಸ್ ಅಮೌಂಟ್ ಅಬೌವ್ ದ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಅಮೌಂಟ್ ಏನಂತ ಹೇಳ್ತೇವೆ ಅದನ್ನ ಲೋಡಿಂಗ್ ಅಂತ ಹೇಳ್ತೇವೆ. ಸೊ ಲೋಡಿಂಗ್ ಅಂದ್ರೆ ಇಲ್ಲಿ ಕಾಸ್ಟ್ ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಲೋಡಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ನಲ್ಲಿ ಏನ್ ಚೇಂಜಸ್ ಮಾಡಬೇಕಾಗಿದೆ, ಸೊ ಕನ್ಸೈನ್ಮೆಂಟ್ ನಲ್ಲಿ ಸ್ಟಾಕ್ ಇದೆ ಅಂತ ಹೇಳಿದ್ರೆ, ಓಪನಿಂಗ್ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅದನ್ನ ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಓಪನಿಂಗ್ ಸ್ಟಾಕ್ ಅಂತ ತಗೋತೀವಿ ನಾವು. ಅದರಲ್ಲಿ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್ ಅನ್ನು ಆಡ್ ಮಾಡಿ ಕನ್ಸೈನರ್ಗೆ ಗೋಡೌನ್ ಅಲ್ಲಿ ಇರುತ್ತೆ. ಸೊ ಅದೇ ಅದನ್ನ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ ನಾವು, ಅಥವಾ ಗೋಡೌನ್ ಗೋಡೌನ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಕನ್ಸೈನ್ಮೆಂಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂದ್ರೆ ಗೂಡ್ಸ್ ಅನ್ನು ಕನ್ಸೈನಿಗೆ ಕಳ್ಸಿಕೊಡ್ಬೇಕಾದ್ರೆ ಅದನ್ನ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್ ಆಡ್ ಮಾಡಿ ಕಳ್ಸಿಕೊಡ್ತಾನೆ. ಸೊ ಅದಕ್ಕೆ ಎಂಟ್ರಿ ಡೆಬಿಟ್ ಸೈಡ್ ನಲ್ಲಿ ಬರುತ್ತೆ. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಸೊ ಇಲ್ಲಿ ರಿಟರ್ನ್ಸ್ ಕನ್ಸೈನಿ ರಿಟರ್ನ್ ಮಾಡ್ತಾ ಇದ್ದಾನೆ, ಅದನ್ನ ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ತೀವಿ ನಾವು. ಸೊ ಅದನ್ನ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಸೊ ಗೂಡ್ಸ್ ಅನ್ಸೋಲ್ಡ್ ಇದೆ ಕನ್ಸೈನಿ ಗೋಡೌನ್ ನಲ್ಲಿ ಅಂದ್ರೆ ಅದನ್ನ ಬೈ ಕನ್ಸೈನ್ಮೆಂಟ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಫಾರ್ ದ ಲೋಡಿಂಗ್. ಸೊ in these we have seen that consignment account.
So there is the opening stock cost price plus loading and goods sent on consignment cost price plus loading. So the extra loading to be removed in the opposite side of the consignment account. For that, adjustment entries are first one for removing loading or opening stock. So in the opening stock, for the opening stock, the entry will be to consignment stock debit side. So that extra loading to be removed in the opposite side of the account, that in the credit side. The entry becomes stock reserve account data to consignment stock. The excess amount debited in the consignment to be cancelled. And for removing the loading in goods sent on consignment, for that entry becomes goods sent on consignment account data to consignment account. The excess amount debited to consignment is cancelled. And for removing loading in goods returned by consignee, so for that consignment account data to goods sent on consignment. So we have taken here credit side by goods sent on consignment returns and by consignment stock closing stock. So in these two entries, the loading to be removed in the opposite side, that is to be in the debit side. For that, entries are third one for removing loading goods consignment account data to goods sent on consignment. The excess amount credited to the consignment account is cancelled. And for removing loading in closing stock, for that entry will become consignment account data to stock reserve account. For the excess removing of the excess amount credited to consignment account is cancelled. For calculation of loading for its adjustments, here invoice price is equal to cost price plus loading. So invoice price, if it is a 25,000, so that means 25,000 is equal to 20,000 plus 5,000 loading. And cost price, so cost price is equal to invoice price minus loading. That means 20,000 is equal to 25,000 minus 5,000. And loading, so loading is equal to invoice price minus cost price. That means 5,000 is equal to 25,000 minus 20,000. So ಇಲ್ಲಿ ಲೋಡಿಂಗ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡೋದು. ಸೊ ಲೋಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ, ಸೊ ನಾವು ಇಲ್ಲಿ ಪ್ರಾಬ್ಲಮ್ ನಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ಸ್ ನಲ್ಲಿ ಸೊ ಕಾಮನ್ ಆಗಿ ನಾವು ಕನ್ಸೈನ್ಮೆಂಟ್ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ಏನ್ ಮಾಡ್ತೀವಿ, ನಾವು ಡೆಬಿಟ್ ಸೈಡ್ ತಗೊಂಡಿರ್ತೀವಿ. ಸೊ ಅದನ್ನ ಲೋಡಿಂಗ್ ಅನ್ನ ರಿಮೂವ್ ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್ ಅದನ್ನ ತಗೊಳ್ಬೇಕಾಗುತ್ತೆ. ಸೊ ಅಂದ್ರೆ ಏನು ಅಡ್ಜಸ್ಟ್ಮೆಂಟ್ ಎಂಟ್ರಿ ಏನಾಗುತ್ತೆ, ರಿಮೂವಲ್ ಆಫ್ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ರಿಸರ್ವ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಮತ್ತೆ ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಲೋಡಿಂಗ್ ನಾವು ಅಪೋಸಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಸೊ ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಡೆಬಿಟ್ ಸೈಡ್ ತಗೊಳ್ತೀವಿ, ಲೋಡಿಂಗ್ ಏನ್ ಮಾಡಬೇಕು ಕ್ರೆಡಿಟ್ ಸೈಡ್ ನಲ್ಲಿ, ಅಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇಲ್ಲಿ ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದ್ದಾನ ಕನ್ಸೈನಿ, ಅದಕ್ಕೆ ನಾವು ಸೊ ಗೂಡ್ಸ್ ರಿಟರ್ನ್ ಮಾಡಬೇಕಾದ್ರೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ ನಲ್ಲಿ ಏನ್ ತಗೊಳ್ತೀವಿ, ನಾವು ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಕ್ರೆಡಿಟ್ ಸೈಡ್ ನಲ್ಲಿ ಇರುತ್ತೆ. ಸೊ ಅದ್ರ ಲೋಡಿಂಗ್ ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಅಂದ್ರೆ ಎಂಟ್ರಿ ಏನ್ ಬರುತ್ತೆ ಅದಕ್ಕೆ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಅದೇ ರೀತಿ ಸ್ಟಾಕ್, ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಅನ್ನ ನಾವು ಕನ್ಸೈನ್ಮೆಂಟ್ ನಲ್ಲಿ ಕ್ರೆಡಿಟ್ ಸೈಡ್ ತಗೊಂಡಿರ್ತೀವಿ, ಅದ್ರ ಲೋಡಿಂಗ್ ಅನ್ನ ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಹೇಳಿ ತಗೊಳ್ತೀವಿ ನಾವು. ಸೊ ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇನ್ವಾಯ್ಸ್ ಪ್ರೈಸ್ ಇಸ್ ಈಕ್ವಲ್ ಟು, ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು, ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಸೊ ಇನ್ವಾಯ್ಸ್ ಪ್ರೈಸ್ 25,000 ಇತ್ತು ಅಂತ ಹೇಳಿದ್ರೆ ಸೊ ಅದು ಕಾಸ್ಟ್ ಪ್ಲಸ್ ಲೋಡಿಂಗ್ ಎರಡು ಸೇರಿಸಿ ಇನ್ವಾಯ್ಸ್ ಪ್ರೈಸ್ ಆಗುತ್ತೆ. ಅಂದ್ರೆ 25,000 ಇಸ್ ಈಕ್ವಲ್ ಟು 20,000 ಪ್ಲಸ್ 5,000 ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಅಂದ್ರೆ ಏನು, ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಇನ್ವಾಯ್ಸ್ ಪ್ರೈಸ್ 25,000 ಮೈನಸ್ ಲೋಡಿಂಗ್ ಮಾಡಿದಾಗ ಅದನ್ನ ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲೋಡಿಂಗ್ ಅಂದ್ರೆ ಏನು, ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಅಂದ್ರೆ ಲೋಡಿಂಗ್ 5,000 ಅಂದ್ರೆ ಕಾಸ್ಟ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ 25,000 minus loading 20,000. So it means loading here, it means 20% on invoice price is equal to, that means 5,000 multiplied by 100 divided by 25,000. So ಇಲ್ಲಿ invoice price 20% on invoice price ಅಂತ ಹೇಳಿದ್ರೆ 5,000 into 100 divided by 25,000 ಅಂತ ಹೇಳ್ತೀನಿ. ಸೊ ಅದೇ 25% on cost price ಅಂದ್ರೆ 5,000 multiplied by 100 divided by 20,000. ಸೊ ಅದಕ್ಕೆ ಇಲ್ಲಿ ನಮಗೆ ಇನ್ವಾಯ್ಸ್ ಪ್ರೈಸ್ 20% ಇದ್ರೆ ಕಾಸ್ಟ್ ಪ್ರೈಸ್ 25% ಇರುತ್ತೆ.
ಇನ್ವಾಯ್ಸ್ ಪ್ರೈಸ್ 20% ಇದ್ರೆ ಕಾಸ್ಟ್ ಪ್ರೈಸ್ 25% ಇರುತ್ತೆ. Since the following are the comparative percentages. So that is, so let us take the consideration in the next session. Thank you.